ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ಕಿನ್ ಬೇಗ ಡ್ರೈ ಆಗ್ತಾ ಇರುತ್ತೆ. ಆಗ್ತಾ ಆಗ್ತಾ ನಮಗೆ ಫೇಸಲ್ಲಿ ಸ್ಕಿನ್ನು ಲೂಸ್ ಆಗುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಮನೆಯಲ್ಲೇ ಒಂದು ರೆಮಿಡಿ ಮಾಡಿಕೊಂಡು ಸ್ಕಿನ್ನನ್ನು ಗ್ಲೋನು ಸಹ ಮಾಡ್ಕೋಬೋದು. ಮತ್ತು ಲೂಸ್ ಆಗಿರೋ ಸ್ಕಿನ್ನು ಟೈಟು ಸಹ ಆಗುತ್ತೆ ಈ ರೆಮಿಡಿ ಮಾಡೋದ್ರಿಂದ. ಇದಕ್ಕೆ ನಾನು ಒಂದು ಬೌಲ್ ಅಥವಾ ಒಂದು ಚಿಕ್ಕ ಪ್ಲೇಟ್ ತೊಗೊಂಡು ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡು ನಾನಿಲ್ಲಿ 1 ಸ್ಪೂನಷ್ಟು ಹಸಿ ಹಾಲು ತಗೋತಾ ಇದ್ದೀನಿ. ಹಸಿ ಹಾಲೇ ಹಾಕ್ಕೋಬೇಕು ಇದಕ್ಕೆ. ಹಸಿ ಹಾಲು ಹಾಕಿ ಚೆನ್ನಾಗಿ ಸಕ್ಕರೆ ಮತ್ತು ಹಾಲು ಮಿಕ್ಸ್ ಆಗೋ ಹಾಗೆ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾವಿಲ್ಲಿ ಒಂದು 7ರಿಂದ 8 ಡ್ರಾಪ್ಸಷ್ಟು ಅಥವಾ ಒಂದು 5-6 ಡ್ರಾಪ್ಸಷ್ಟು ಲೆಮನ್ ಜ್ಯೂಸ್ ಹಾಕಿ ಚೆನ್ನಾಗಿ ಸಕ್ಕರೆ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೊಂಥರ ಕ್ರೀಮಿ ಟೆಕ್ಸ್ಚರ್ ಬರೋ ಹಾಗೆ, ಮತ್ತು ಸಕ್ಕರೆ ಫುಲ್ಲು ಹಾಲಲ್ಲಿ ಮಿಕ್ಸ್ ಆಗಿ ಕರಗಬೇಕು. ಅದುವರೆಗೂ ಕರಗಿಸ್ಕೊಂಡು ಇದನ್ನು ನಾವು ಫೇಸ್ಗೆ ಮತ್ತು ಕೈಯಲ್ಲಿ ಸ್ಕಿನ್ ಎಲ್ಲ ಲೂಸ್ ಥರ ಇರುತ್ತಲ್ಲ ಅಲ್ಲೆಲ್ಲ ಅಪ್ಲೈ ಮಾಡೋದ್ರಿಂದ ನಾವು ಸ್ಕಿನ್ ಟೈಟ್ ಆಗ್ತಾ ಬರುತ್ತೆ ಮತ್ತು ಗ್ಲೋನು ಸಹ ಚೆನ್ನಾಗಿ ಬರುತ್ತೆ. ಮತ್ತು ಫೇಸಲ್ಲಿ ಕಪ್ಪು ಕಲೆಗಳಿರುತ್ತೆ. ಸೊ ಆ ಕಲೆಗಳು ಸಹ ನಾವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಅದು ಸಹ ಹೊರಟೋಗ್ಬಿಡುತ್ತೆ. ಮತ್ತು ನಾವು ಸಕ್ಕರೆ ಹಾಕಿರೋದ್ರಿಂದ ಸ್ಕಿನ್ ಏನಾದರೂ ಟ್ಯಾನ್ ಆಗಿದ್ದರೆ ಟ್ಯಾನಿಂಗ್ ಎಲ್ಲ ಹೋಗಿ ನಮಗೆ ಫೇಸು ಚೆನ್ನಾಗಿ ಗ್ಲೋ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ, ಹಾಲು ಮತ್ತು ಲೆಮನ್ ಜ್ಯೂಸನ್ನು ಈ ರೀತಿ ಮಾಡಿಕೊಂಡು ನಾವು ಫೇಸ್ಗಾಗಲಿ ಅಥವಾ ಈ ರೀತಿ ಹ್ಯಾಂಡ್ಸ್ಗಾಗಲಿ ಅಪ್ಲೈ ಮಾಡಿ ಒಂದು 5 to 10 ಮಿನಿಟ್ಸ್ ಹಾಗೆ ಬಿಟ್ಟು ಒಂದು 2 ನಿಮಿಷ ಇದನ್ನು ಹೀಗೆ ಅಪ್ಲೈ ಮಾಡ್ಕೋಬೇಕಾದ್ರೆ ಮಸಾಜ್ ಮಾಡ್ಕೋಬೇಕು. ಆಮೇಲೆ ನಾವು ಒಂದು 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ಸ್ಕಿನ್ನು ಗ್ಲೋನು ಸಹ ಆಗುತ್ತೆ. ಮತ್ತು ನಾವು ಲೂಸ್ ಆಗಿರೋ ಸ್ಕಿನ್ನು ಟೈಟ್ ಆಗ್ತಾ ಬರುತ್ತೆ. ನಾವು ಒಂದು ಸರಿ ಮಾಡಿ ಬಿಡಬಾರ್ದು. ಈ ರೀತಿ ನಾವು ಆಗಾಗ ಮಾಡ್ಕೋತಾ ಇದ್ದರೆ ನಮ್ಮ ಸ್ಕಿನ್ನು ಟೈಟ್ ಆಗ್ತಾ ಬರುತ್ತೆ. ಈ ರೆಮಿಡಿ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು, ಇದು ಸಿಂಪಲ್ ಹೋಮ್ ರೆಮಿಡಿ ಆದರೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ನಾನಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ನಾವು ಈ ರೀತಿ ನಾವು ಕ್ಯಾರೆಟ್ ತುರುಬ್ಕೋತೀವಲ್ಲ ಅದರಲ್ಲಿ ತುರುಬ್ಕೋಬೇಕು. ಇದನ್ನು ತುರುಬ್ಕೊಳ್ಳಾದರೂ ತುರುಬ್ಕೋಬೋದು, ಇಲ್ಲಾಂದರೆ ನಾವು ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಸಹ ಆಗುತ್ತೆ. ಇದು ತುರುಬ್ಕೊಂಡಾದಮೇಲೆ ಇದರಿಂದ ನಾವು ಆಲೂಗಡ್ಡೆ ರಸ ಜ್ಯೂಸ್ ಬರುತ್ತಲ್ಲ ಆ ಜ್ಯೂಸನ್ನು ಮಾತ್ರ ತೊಗೋಬೇಕು. ಇದರಿಂದ ನಾವು ಫೇಸಲ್ಲಿ ನಮಗೆ ಮೊಂಗು ಥರ ಆಗಿರುತ್ತೆ, ಪಿಗ್ಮೆಂಟೇಷನ್ ಆಗಿರುತ್ತೆ, ಮತ್ತು ಕಣ್ಣು ಕೆಳಗಡೆ ಎಲ್ಲ ತುಂಬ ಜನಕ್ಕೆ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇರುತ್ತೆ. ಇವಾಗ ಚಿಕ್ಕ ವಯಸ್ಸಿಗೆ ಕಣ್ಣು ಕೆಳಗಡೆ ಎಲ್ಲ ಕಪ್ಪಗೆ ಆಗ್ತಾ ಬರುತ್ತೆ. ಅದು ನಾವು ಫೇರ್ ಆಗಿದ್ದರೆ ಆ ಕಪ್ಪಕ್ಕೆ ಕಣ್ಣು ಕೆಳಗಡೆ ಕಾಣಿಸ್ತಾ ಇದ್ದರೆ ಅದೊಂಥರ ತುಂಬ ಚೆನ್ನಾಗೇ ಕಾಣಲ್ಲ. ಸೊ ಅದನ್ನು ನಾವು ಮನೆಯಲ್ಲಿ ಈಸಿಯಾಗಿ ರೆಮಿಡಿ ಯೂಸ್ ಮಾಡಿಕೊಂಡು ಕಮ್ಮಿ ಮಾಡ್ಕೋಬೋದು. ಡಾರ್ಕ್ ಸರ್ಕಲ್ಸು ಸಹ ಹೋಗುತ್ತೆ. ಮತ್ತು ಫೇಸಲ್ಲಿ ಪಿಗ್ಮೆಂಟೇಷನ್ ಆಗಿದರೆ ಅದು ಸಹ ಕಮ್ಮಿ ಆಗ್ತಾ ಬರುತ್ತೆ ಈ ರೆಮಿಡಿ ಯೂಸ್ ಮಾಡೋದ್ರಿಂದ. ನಾವು ಹೊರಗಡೆಯಿಂದ ಕಾಸ್ಟ್ಲಿ ಕ್ರೀಮ್ ತಂದು ಅಪ್ಲೈ ಮಾಡೋದಕ್ಕಿಂತ ನಾವು ಈ ರೀತಿ ಮನೆಯೇ ರೆಮಿಡಿನೇ ಯೂಸ್ ಮಾಡಿಕೊಂಡು ಕಣ್ಣಿನ ಕೆಳಗಡೆ ಇರೋ ಕಪ್ಪು ಕಲೆ ಆಗಲಿ ಅಥವಾ ಫೇಸಲ್ಲಿರೋ ಪಿಗ್ಮೆಂಟೇಷನ್ ಆಗಲಿ ಕಮ್ಮಿ ಮಾಡ್ಕೋತಾ ಬರ್ಬೋದು. ಇದನ್ನು ಒಂದು 3 to 6 ಮಂತ್ಸ್ ಮಾಡಿದ್ರೆ ನಮಗೆ ಕಣ್ಣು ಕೆಳಗಡೆ ಇರೋ ಡಾರ್ಕ್ ಸರ್ಕಲ್ಸ್ ಆಗಲಿ ಅಥವಾ ಫೇಸಲ್ಲಿರೋ ಪಿಗ್ಮೆಂಟೇಷನ್ ಆಗಲಿ ಕಮ್ಮಿ ಆಗ್ತಾ ಬರುತ್ತೆ. ನಾವು ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೀವಲ್ಲ ಅದರಲ್ಲಿ ಈ ರೀತಿ ನಾವು ಒಂದು ಪ್ಲೇಟ್ ಆಗಲಿ ಒಂದು ಚಿಕ್ಕದ ಬೌಲ್ ತೊಗೊಂಡು ಆಲೂಗಡ್ಡೆ ಜ್ಯೂಸನ್ನು ತಕ್ಕೋಬೇಕು. ನಾವು ಮಿಕ್ಸಿಗೆ ಹಾಕ್ಕೊಂಡ್ರು ಅಷ್ಟೇ ಈ ರೀತಿ ನಾವು ಒಂದು ಸ್ಟೇನರಿಂದ ಆಲೂಗಡ್ಡೆ ಜ್ಯೂಸನ್ನು ಈ ರೀತಿ ಸ್ಟೇನ್ ಮಾಡಿಕೊಂಡು, ಯಾವುದೇ ರೀತಿ ನೀರೇನು ಹಾಕಬಾರ್ದು, ಈ ರೀತಿ ಆಲೂಗಡ್ಡೆನ ನಾವು ತುರ್ಕೊಂಡಿರೋದನ್ನ ಸ್ಕ್ವೀಸ್ ಮಾಡಿದ್ರೆ ಸಾಕು, ನಮಗೆ ಆಲೂಗಡ್ಡೆ ಜ್ಯೂಸ್ ಬರುತ್ತೆ. ಈ ಆಲೂಗಡ್ಡೆ ಜ್ಯೂಸನ್ನ ಒಂದು ಚಿಕ್ಕ ಬೌಲಲ್ಲಿ ಅಥವಾ ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಇದಕ್ಕೆ ನಾನಿಲ್ಲಿ ಕಸ್ತೂರಿ ಅರಿಶಿನ ಒಂದು ಚಿಟಿಕೆ ಹಾಕ್ಕೋತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿನ ಹಾಕ್ಕೋತಾ ಇದ್ದೀನಿ. ನಾವು ನಾರ್ಮಲ್ ಅರಿಶಿನ ಇದ್ದರೆ, ನಾವು ಮನೆಯಲ್ಲೇ ಮಾಡಿರೋ ಅರಿಶಿನ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಕಸ್ತೂರಿ ಅರಿಶಿನ ಬಳಸ್ತಾ ಇದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಈ ಆಲೂಗಡ್ಡೆ ಜ್ಯೂಸ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿರೋ ಆಲೂಗಡ್ಡೆ ಜ್ಯೂಸನ್ನು ನೋಡಿ ಈ ರೀತಿ ಕಣ್ಣು ಕೆಳಗಡೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೋ ಅಲ್ಲಿ ಅಪ್ಲೈ ಮಾಡ್ಕೋಬೋದು. ಇದನ್ನು ಫೇಸ್ ಫುಲ್ಲು ಅಪ್ಲೈ ಮಾಡ್ಕೋಬೋದು ಪಿಗ್ಮೆಂಟೇಷನ್ ಇರೋರು. ಈ ರೀತಿ ಅಪ್ಲೈ ಮಾಡ್ತಾ ಬಂದರೆ ನಮಗೆ ಪಿಗ್ಮೆಂಟೇಷನ್ನು ಕಮ್ಮಿ ಆಗುತ್ತೆ ಮತ್ತು ಡಾರ್ಕ್ ಸರ್ಕಲ್ಸು ಸಹ ಕಮ್ಮಿ ಆಗ್ತಾ ಬರುತ್ತೆ. ಈ ರೆಮಿಡಿ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು, ನಾವು ಬಟ್ಟೆ ಹೊಲಿಬೇಕಾದ್ರೆ ಆಗಲಿ ಅಥವಾ ನಾವು ಸ್ಯಾರಿ ಏನಾದರೂ ಹಾಕ್ಕೊಂಡು ಏನಾದರೂ ಕೆಲಸ ಮಾಡಬೇಕಾದ್ರೆ ಸಡನ್ನಾಗಿ ಈ ರೀತಿ ಆಯಿಲ್ ಬಿದ್ದುಬಿಡುತ್ತೆ ಬಟ್ಟೆ ಮೇಲೆ, ಅಥವಾ ನಾವು ತಲೆಗೆ ಎಣ್ಣೆ ಇಟ್ಕೋಬೇಕಾದ್ರೆ ಕೈಯಿಂದ ಸ್ವಲ್ಪ ಏನಾದರೂ ಎಣ್ಣೆ ಬಟ್ಟೆ ಮೇಲೆ ಬಿದ್ದುಬಿಟ್ಟಾಗ ನಾವು ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಮಿಷಿನ್ ಆಯಿಲೇ ಹಾಕಿದ್ದೀನಿ ಬಟ್ಟೆ ಮೇಲೆ. ಈ ರೀತಿ ಒಂದು ಪೌಡರ್ ಇದ್ದರೆ ಸಾಕು, ನಾವು ಯಾವ ಪೌಡರ್ ಮನೆಯಲ್ಲಿ ಯೂಸ್ ಮಾಡ್ತೀವೋ ಆ ರೀತಿ ಪೌಡರ್ನ ತೊಗೊಂಡು ಆ ಪೌಡರ್ನ ಆ ಎಣ್ಣೆ ಮೇಲೆ ಫುಲ್ಲು ಈ ರೀತಿ ಸ್ವಲ್ಪ ಜಾಸ್ತಿನೇ ಹಾಕಿ ಸ್ಪ್ರೆಡ್ ಮಾಡಬೇಕು. ನಾನಿಲ್ಲಿ ಪಾಂಡ್ಸ್ ಪೌಡರ್ ತೊಗೊಂಡಿದ್ದೀನಿ. ನಾವು ಮನೆಯಲ್ಲಿ ಯಾವ ಪೌಡರ್ ಯೂಸ್ ಮಾಡ್ತೀವೋ ಆ ಪೌಡರ್ ಹಾಕ್ಬೋದು. ಆ ಪೌಡರ್ನ ಹಾಕಿ ಒಂದು 2 ನಿಮಿಷ ಹಾಗೆ ಬಿಟ್ಟು ನೋಡಿ, ಈ ರೀತಿ ಫುಲ್ ಪೌಡರ್ ಹಾಕ್ಕೊಂಡಾದ್ಮೇಲೆ
ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಾವು ಈ ರೀತಿ ಕೈಯಲ್ಲಿ ರಬ್ ಮಾಡಿದ್ರೆ ಸಾಕು. ಎಷ್ಟೇ ಎಣ್ಣೆ ಇದ್ರೂ ಸಹ ಅದು ನೀಟಾಗಿ ನಮ್ಮ ಸ್ಯಾರಿ ಮೇಲಾಗಲಿ ಅಥವಾ ಶರ್ಟ್ಸ್ ಮೇಲೆ ಆಗಲಿ ನೀಟಾಗಿ ಹೊರ್ಟೋಗ್ಬಿಡುತ್ತೆ. ಒಂದು ಚೂರು ಎಣ್ಣೆ ಕಲೆ ಉಳಿಯೋದೇ ಇಲ್ಲ. ಟಿಪ್ಸ್ ಅಂತೂ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಾವು ಏನಾದರೂ ಮದುವೆ ಫಂಕ್ಷನ್ಸ್ಗೆಲ್ಲ ಹೋದಾಗ ಸ್ವೀಟ್ಸ್ ಎಲ್ಲ ಒಂದೊಂದ್ಸರಿ ಬ್ಯಾಗಲ್ಲಿ ಹಾಕ್ಕೊಂಡು ತರ್ತಾ ಇರ್ತೀವಿ. ಸೊ ಆಗ ಗೊತ್ತಿಲ್ಲದಿರೇ ನಮ್ಮ ರೇಷ್ಮೆ ಸ್ಯಾರಿ ಮೇಲಾಗಲಿ ಅಥವಾ ಸ್ಯಾರಿ ಮೇಲಾಗಲಿ ಈ ರೀತಿ ಆಯಿಲ್ ಕಲೆ ಏನಾದರೂ ಅಂಟ್ಕೊಂಡ್ಬಿಟ್ಟಿದ್ರೆ ನಾವು ಬಂದ ತಕ್ಷಣ ಈ ರೀತಿ ಒಂದು ಸ್ವಲ್ಪ ಪೌಡರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ ರಬ್ ಮಾಡೋದ್ರಿಂದ ಎಷ್ಟೇ ಎಣ್ಣೆ ಕಲೆ ಇದ್ರೂ ಸಹ ಅದು ನೀಟಾಗಿ ಹೊರ್ಟೋಗ್ಬಿಡುತ್ತೆ. ಒಂದು ಚೂರು ಸಹ ಕಲೆ ಉಳಿಯೋದೇ ಇಲ್ಲ ಫ್ರೆಂಡ್ಸ್. ಬೇಸಿಗೆ ಆಗಿರೋದ್ರಿಂದ ತುಂಬ ಹೀಟ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಸ್ವೀಟ್ ಅಥವಾ ಪಾಯಸ ಮಾಡೋದ್ರಿಂದ ಬಾಡಿಗೆ ತಂಪು ಸಹ ಸಿಗುತ್ತೆ. ನಾನು ಹೆಸರುಬೇಳೆ ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ನಾವು ಯಾವಾಗಲೂ ಹೆಸರುಬೇಳೆ ಪಾಯಸ ಮಾಡ್ತೀವಿ. ಸೊ ಅದ್ರ ಜೊತೆ ಅಕ್ಕಿ ಸೇರಿಸಿ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗೂ ಆಗುತ್ತೆ. ಇನ್ಸ್ಟೆಂಟಾಗಿ ಬೇಗನೂ ಸಹ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಅಕ್ಕಿ ಪಾಯಸ. ಸೊ ನಾನು ಇದಕ್ಕೆ 1 ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಇದೇ ನಾವು 1 ಕಪ್ ಹೆಸರುಬೇಳೆ ತೊಗೊಂಡ್ರೆ ನಾನು ಇಲ್ಲಿ 1 ಕಪ್ಪಷ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಅಕ್ಕಿ ನಾವು ರೇಷನ್ ಅಕ್ಕಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಅಥವಾ ನಾವು ದೋಸೆ ಅಕ್ಕಿ ಇರುತ್ತಲ್ಲ ಆ ಅಕ್ಕಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿ ಬರುತ್ತೆ. ನಾರ್ಮಲಾಗಿ ಸೋನಾ ಮಸೂರಿ ಹಾಕೊಳ್ಳೋದಕ್ಕಿಂತ ನಾನಿಲ್ಲಿ 1 ಗ್ಲಾಸು ಹೆಸರುಬೇಳೆಗೆ 1 ಗ್ಲಾಸ್ ಅಕ್ಕಿ ಹಾಕಿ ಒಂದ್ಸರಿ ಚೆನ್ನಾಗಿ ಇದನ್ನು ತೊಳ್ಕೊಂಡು ಇದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಹೆಸರುಬೇಳೆ ಮತ್ತು 1 ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ 1 to 3 ನೀರು ಹಾಕ್ಕೋತಾ ಇದ್ದೀನಿ. ನಾವು 4 ಕಪ್ ಹಾಕೊಳ್ಳೋ ಬದಲು ಒಂದು 6 ಕಪ್ ಹಾಕ್ಕೊಂಡ್ರೆ ಸಾಕು ನೀರು. ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ನೀರು, ಅಂದರೆ ಕುಕ್ಕರಿಂದ ಅದು ಹೊರಗಡೆ ಬರದೇ ಇರೋ ಹಾಗೆ ನೋಡಿಕೊಂಡು ಅಕ್ಕಿ ಮತ್ತು ಹೆಸರುಬೇಳೆ ಬೇಯಷ್ಟು ನೀರು ಹಾಕ್ಕೋಬೇಕು. ನಾನಿಲ್ಲಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಪಾಯಸ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇ ಬೇಯಿಸ್ಕೋಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪ ಹಾಕ್ಕೊಂಡು ಇದನ್ನು 1 ಅಥವಾ 2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು, ನುಣ್ಣಕ್ಕೆ ಬೆಂದ್ಬಿಡುತ್ತೆ. ಹೆಸರುಬೇಳೆ ಜೊತೆ ಅಕ್ಕಿ ಹಾಕಿರೋದ್ರಿಂದ ಅಕ್ಕಿನೂ ಸಹ ಬೇಗ ನುಣ್ಣಕ್ಕಾಗ್ಬಿಡುತ್ತೆ. ಈಗ ಪಾಯಸಕ್ಕೆ ನಾನು ಮಿಕ್ಸಿ ಜಾರ್ ತೊಗೊಂಡು ಕೊಬ್ಬರಿ ರುಬ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಅರ್ಧ ಅಥವಾ 1 ಚಿಪ್ಪಷ್ಟು ಕೊಬ್ಬರಿ ಹಾಕ್ಕೋಬೋದು. ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. 1 ತೆಂಗಿನಕಾಯಿ, ಚಿಕ್ಕದು 1 ತೆಂಗಿನಕಾಯಿ ಫುಲ್ ಕೊಬ್ಬರಿನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಾವು ಕೊಬ್ಬರಿ ಹಾಲನ್ನು ತೆಗೆದು ಬರೀ ಹಾಲನ್ನು ಬೇಕಾದರೆ ಪಾಯಸಕ್ಕೆ ಹಾಕ್ಕೋಬೋದು, ಅದು ಸಹ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನಾನು ಕೊಬ್ಬರಿ ಜೊತೆಗೆ 1 ಸ್ಪೂನಷ್ಟು ಗಸಗಸೆ ಹಾಕ್ಕೋತಾ ಇದ್ದೀನಿ. ಗಸಗಸೆ ಆಪ್ಷನಲ್ಲಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಸಹ ಮಾಡ್ಕೋಬೋದು. ಮತ್ತು ರುಬ್ಬೋದಕ್ಕೆ ನಾನಿಲ್ಲಿ 4 ರಿಂದ 5 ಏಲಕ್ಕಿ ಮತ್ತು 1 ಹಿಡಿಯಷ್ಟು ಕಡಲೆಪಪ್ಪು ಹಾಕ್ಕೋತಾ ಇದ್ದೀನಿ. ಕಡಲೆಪಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಮತ್ತು ಗಟ್ಟಿನೂ ಸಹ ಬರುತ್ತೆ. ನಾವು ಆಲ್ರೆಡಿ ಹೆಸರುಬೇಳೆ ಬೇಯಿಸ್ಕೊತಾ ಇರೋದ್ರಿಂದ ಹೆಸರುಬೇಳೆ ಏನೇ ತುಂಬ ಗಟ್ಟಿಯಾಗುತ್ತೆ. ನೋಡಿಕೊಂಡು ಒಂದು ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಂಡ್ರೆ ಸಾಕು. ಇದನ್ನು ಈಗ ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ಇದನ್ನು ನುಣ್ಣಕ್ಕೆ ರುಬ್ಕೊಂಡಷ್ಟರಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿ ಬೆಂದಿದೆ ನೋಡಿ, ನುಣ್ಣಕ್ಕಾಗಿದೆ. 1-2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು, ಈ ರೀತಿ ನುಣ್ಣಕ್ಕಾಗ್ಬಿಡತ್ತೆ. ಮತ್ತು ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಹಾಲು ಕೂಡ ರೆಡಿಯಾಗಿದೆ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಫಸ್ಟು ಗೋಡಂಬಿ ಹಾಕ್ಕೋತಾ ಇದ್ದೀನಿ. ನಾವು ಬೇಕಾದರೆ ಬಾದಾಮ್, ಪಿಸ್ತಾ ಎಲ್ಲ ಹಾಕ್ಕೋಬೋದು. ಪಾಯಸಕ್ಕೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ರುಚಿಯಾಗಿರುತ್ತೆ. ಕೆಲವರು ತಿನ್ನೋಕ್ಕೆ ಇಷ್ಟಪಡಲ್ಲ, ದ್ರಾಕ್ಷಿ ಜಾಸ್ತಿ ಹಾಕಿದ್ರೆ. ಗೋಡಂಬಿ ಆದರೆ ಇಷ್ಟಪಡ್ತಾರೆ. ನಾನಿಲ್ಲಿ ಗೋಡಂಬಿನ ಫಸ್ಟು ಲೈಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡಾದಮೇಲೆ ಈಗ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಕಿ ಬಿಸಿ ಮಾಡಿದ್ರೆ ಸಾಕು, ಅದು ಬೇಗ ಫ್ರೈ ಆಗಿಬಿಡತ್ತೆ. ಕೆಲವು ಸಲ ತುಂಬ ಬಿಸಿನಲ್ಲಿ ನಾವು ಫ್ರೈ ಮಾಡೋಕ್ಕೆ ಹೋದರೆ ದ್ರಾಕ್ಷಿ ಕಪ್ಪಗಾಗ್ಬಿಡುತ್ತೆ. ಸೊ ಅದಕ್ಕೆ ನೋಡಿಕೊಂಡು ನಾವು ಸಿಮ್ಮಲ್ಲಿ ಇಟ್ಕೋಬೇಕು. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು. ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡಾದ್ಮೇಲೆ ಇದನ್ನು ತೆಗೆದು ನಾವು ಸೈಡ್ಗಾದರೂ ಇಟ್ಕೋಬೋದು, ಲಾಸ್ಟಲ್ಲಿ ಸೇರಿಸ್ಕೋಬೋದು. ಇಲ್ಲ ಅಂದರೆ ಹಾಗೇ ನಾವು ದ್ರಾಕ್ಷಿ ಗೋಡಂಬಿ ಜೊತೆಗೆ ನಾವು ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಹಾಲನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ನೋಡಿ ತುಂಬ ಗಟ್ಟಿಯಾಗಿರೋದ್ರಿಂದ ಮಿಕ್ಸಿ ಜಾರ್ಗೆ 1 ಲೋಟ ಅಷ್ಟು ನೀರು ಹಾಕಿ ನಾನು ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನೀರು ನೋಡಿಕೊಂಡು ನಾವು ಹದಕ್ಕೆ ತಕ್ಕ ಹಾಗೆ ಪಾಯಸಕ್ಕೆ ಹಾಕ್ಕೋಬೇಕು. ತುಂಬ ಗಟ್ಟಿಯಾಗಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಒಂದು 5 ನಿಮಿಷ ಕಾಯಿಸಿದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ನಾವು ನೀರು ಒಂದು ಸ್ವಲ್ಪ ಹಾಕ್ಕೋಬೇಕು. ನಾವು ಅಕ್ಕಿ ಮತ್ತು ಹೆಸರುಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಅದಕ್ಕೆ ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಒಂದು 5 ನಿಮಿಷ ಕುದಿಸ್ಕೋಬೇಕು. ಈಗ ನಾವು ನೀರು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ನಾವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ 1 ಉಂಡೆ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಬೆಲ್ಲ ಕರಗಿಬಿಡುತ್ತೆ. ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗ ಕರಗುತ್ತೆ. ಅದರಲ್ಲಿ ನಾವು ಬೇಕು ಅಂದರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೋಬೋದು. ನೋಡಿ ಈಗ ಅಕ್ಕಿ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ತುಂಬ ಗಟ್ಟಿಯಾಗಿರಬಾರ್ದು. ಹೆಸರುಬೇಳೆ ಅಕ್ಕಿನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಾಗಲೂ ಅಷ್ಟೇ ಅಕ್ಕಿ ಸ್ವಲ್ಪ
ಅದು ಅನ್ನ ಸ್ವಲ್ಪ ಬಾಯಿಗೆ ಸಿಗೋ ಥರ ಇದ್ದರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಪಾಯಸ ಟೇಸ್ಟು. ಈಗ ನೋಡಿ ಅಕ್ಕಿ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.